ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಂದನಾ ಮಂಜುನಾಥ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಯಾವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ವಾಟರ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ರಿಗೂ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವಂಥ ಅಭ್ಯಾಸ ಇದ್ದೇ ಇರುತ್ತೆ ಅಲ್ವಾ? ಒಂದು ಗ್ಲಾಸ್ ನೀರು ನಾವು ಯಾವಾಗ ಅಂದರೆ ಅವಾಗ ನಮಗೆ ಬಾಯಿ ದಾಹ ಆದಾಗೆಲ್ಲನೂ ನೀರು ಕುಡಿತಾನೆ ಇರ್ತೀವಿ. ನೀರು ಕುಡಿಯೋದ್ರಿಂದನೇ ನಮ್ಮ ಆಸೆಗಳು, ಕನಸುಗಳು, ನಮ್ಮ ಗೋಲ್ಸ್ ಏನಿದೆ ಅದನ್ನೆಲ್ಲ ನಾವು ಫುಲ್ಫಿಲ್ ಮಾಡ್ಕೋಬೋದು. ಅಂದರೆ ಯಾಕೆ ಮಾಡಬಾರ್ದು, ಯಾರು ಮಾಡಲ್ಲ ಅಲ್ವಾ? ಸೊ ನಾನು ನಿಮಗೆ ಈಸಿಯಾಗಿರುವಂಥ ಒಂದು ಮೆಥಡ್ ಟೆಕ್ನಿಕ್ನ ಹೇಳ್ಕೊಡ್ತೀನಿ. ಇದಕ್ಕೆ ಏನು ಖರ್ಚಿಲ್ಲ, ಏನು ಎಕ್ಸ್ಟ್ರಾ ಎಫರ್ಟ್ ಇಲ್ಲ. ನೀರು ಕುಡಿತೀರಾ ಅಲ್ವಾ? ನೀರು ಕುಡಿಬೇಕಾದ್ರೆ ಒಂದು ಗ್ಲಾಸ್ ಯೂಸ್ ಮಾಡೇ ಮಾಡ್ತೀರಾ. ನೀರು ಬೇಕೇ ಬೇಕು. ಒಂದು ಬಾಟಲಲ್ಲಿ ನೀರು, ಒಂದು ಗ್ಲಾಸ್, ಇಷ್ಟೇ ಸಾಕು ನಿಮಗೆ. ಅಥವಾ ನೀವು ಬಾಟಲಲ್ಲೇ ನೀರು ಕುಡಿತೀನಿ ಅಂದರೆ ನೀವು ಬಾಟಲಲ್ಲಿ ಕೂಡ ಈ ಒಂದು ಕೆಲಸನ ಮಾಡ್ಬೋದು. ಫ್ರೆಂಡ್ಸ್, ಇದಕ್ಕೆ ಗ್ಲಾಸೇ ಬೇಕು ಅಂತ ಏನಿಲ್ಲ. ಈಗ ನಾನು ಆಫೀಸಲ್ಲಿ ಇದ್ದೀನಿ, ಆಗ ನಾನು ಮಾಡಬೇಕು ಅಂತ ಇದ್ದೆ, ಆವಾಗ ಏನು ಮಾಡೋದು, ನೀವು ಬಾಟಲಲ್ಲೇ ಕೂಡ ಅದನ್ನು ಕೂಡ ಮೆಥಡ್ನ ಬಾಟಲಲ್ಲಿ ಕೂಡ ನೀವು ಮಾಡ್ಬೋದು. ಓಕೆನಾ? ಸೊ ಈಗ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತೀರಾ. ಆ ನೀರು ಕುಡಿಬೇಕಾದ್ರೆ ಆ ಗ್ಲಾಸ್ನ ಇಟ್ಕೊಂಡು ನೀವು ಜಸ್ಟ್ ಅದರಲ್ಲಿ ಒಂದ್ಸರಿ ನಿಮ್ಮ ಫೇಸ್ನ ನೋಡಿಕೊಂಡು ಅದ್ರ ಮೇಲೆ ಈ ಥರ ಕೈ ಇಟ್ಬಿಟ್ಟು ನಿಮ್ಮದು ಏನಿದೆ ಗೋಲ್ಸು, ನಿಮ್ಮದು ಏನಿದೆ ಆಸೆ, ಕನಸು, ಏನು ಈಡೇರಬೇಕು ಅಂತಿದೆ ಅದನ್ನೆಲ್ಲ ನೀವು ಹೇಳ್ಕೊಂಡ್ಬಿಟ್ಟು ಯೂನಿವರ್ಸ್ಗೆ ಮನಸಾರೆ ಥ್ಯಾಂಕ್ಸ್ ಹೇಳಿ, ವಾಟರ್ಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ವಾಟರ್. ಸೊ ನನಗೆಲ್ಲ ಫುಲ್ಫಿಲ್ ಆಗ್ತಾ ಇದೆ, ನಿನ್ನಿಂದ ನಾನೆಲ್ಲ ಸಾಧಿಸ್ತಾ ಇದ್ದೀನಿ, ನಿನ್ನಿಂದ ನಾನೆಲ್ಲ ಪಡ್ಕೊಳ್ತಾ ಇದ್ದೀನಿ. ಏನೆಲ್ಲ ನಿಮ್ಮ ಮನಸ್ಸಿನ ಕೋರಿಕೆಗಳಿದೆ ಅದನ್ನು ಹೇಳ್ಕೊಂಡು ಪ್ರೆಸೆಂಟಲ್ಲಿ ನೀವು ಆಗಿದೆ ಅಂತ ಫೀಲ್ ಮಾಡಿ. ಅರ್ಥ ಆಯ್ತಾ? ನಿಮಗೆ ಆ ಜೀವನದಲ್ಲಿ ಇನ್ನೂ ನಡೆದಿಲ್ಲ, ಆದರೆ ಅದನ್ನು ನಡೆದಿದೆ ಅಂತ ಫೀಲ್ ಮಾಡ್ತಾ ಥ್ಯಾಂಕ್ಸ್ ಹೇಳಿ, ಥ್ಯಾಂಕ್ಫುಲ್ ಆಗಿರಿ. ಓಕೆನಾ? ಒಂದು ಗ್ರ್ಯಾಟಿಟ್ಯೂಡ್ ತೋರಿಸಿ ವಾಟರ್ಗೆ ಮತ್ತು ಯೂನಿವರ್ಸ್ಗೆ. ನೀವು ಗ್ರ್ಯಾಟಿಟ್ಯೂಡ್ ತೋರಿಸಿ ಥ್ಯಾಂಕ್ಫುಲ್ ಆಗಿರಿ, ಥ್ಯಾಂಕ್ಸ್ ಹೇಳಿ. ಈ ಒಂದು ಕೆಲಸನ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ತೀರಾ. ಈಸಿ ಮೆಥಡು. ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ಇವಾಗ ನಾವು ನೀರು ಎಕ್ಸ್ಟ್ರಾ ಏನೂ ಎಫರ್ಟ್ ಹಾಕಿ ಮಾಡೋವಂಥದ್ದು ಏನಿಲ್ಲ. ನೀರು ಕುಡಿತೀರಲ್ವ, ರಾತ್ರಿ ಮಲಗೋದಕ್ಕೂ ಮುಂಚೆ ನೀವು ಇನ್ನೇನು ನಿದ್ದೆ ಮಾಡ್ತೀರ ಅಂದರೆ ಮಲಗೋದಕ್ಕೂ ಮುಂಚೆ ಕೂಡ ಈ ಒಂದು ಕೆಲಸನ ಮಾಡಿ. ಇದು ತುಂಬ ಚೆನ್ನಾಗಿ ನಿಮಗೆ ಫಲನ ಕೊಡುತ್ತೆ. ನೈಟ್ ಮಲಗೋದಕ್ಕೂ ಮುಂಚೆ ಮಾಡಿದ್ರೆ, ಯಾಕಂದರೆ ನಾವು ರಾತ್ರಿ ಮಲಗೋದಕ್ಕೂ ಮುಂಚೆ ಯಾವೊಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತೀವಿ ಆ ವಿಷಯದಲ್ಲಿ ನಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಹಾಗಾಗಿನೇ ಹೇಳ್ತಾರೆ, ರಾತ್ರಿ ಹೊತ್ತು ಮಲಗಬೇಕಾದ್ರೆ ಕೆಟ್ಟದಾಗಿ ಯೋಚನೆ ಮಾಡಬಾರ್ದು. ಕೆಟ್ಟದಾಗಿ ದೇವ್ರ ಪಿಕ್ಚರ್ ನೋಡೋದಾಗಿರ್ಬೋದು, ಅಥವಾ ಏನಾದರೂ ಕೆಟ್ಟದ ಕಿವಿನಲ್ಲಿ ಕೇಳಿ ಮಲ್ಕೊಳ್ಳೋದೆಲ್ಲ ಮಾಡಬಾರ್ದು. ಅದೇ ಇರುತ್ತೆ ತಲೆಯಲ್ಲಿ, ಕೆಟ್ಟ ಕನಸು ಬಿಡುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಹಾಗಾಗಿ ಸೊ ರಾತ್ರಿ ಹೊತ್ತು ಮಲಗೋದಕ್ಕೂ ಮುಂಚೆ ನಾವು ಬೆಳಗ್ಗೆ ಏನು ಮಾಡಬೇಕು ಅಥವಾ ನಾಳೆ ಜೀವನದಲ್ಲಿ ನಾವು ಏನು ಮಾಡಬೇಕು ಅದನ್ನು ನಾವು ಒಂದು ಗ್ಲಾಸು ವಾಟರ್ನಲ್ಲಿ ಇಟ್ಟು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಅದನ್ನು ಹೇಳ್ಕೊಂಡು ಮಲಗೋದ್ರಿಂದ ನಮ್ಮ ತಲೆಯಲ್ಲಿ ಅದೇ ಚಿಂತನೆ ಓಡುತ್ತೆ. ಮತ್ತು ನೆಕ್ಸ್ಟ್ ಡೇ ನಾವು ಏನು ಮಾಡಬೇಕು ಅಂತಿದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಈಸಿ ಮೆಥಡ್ನ ಮಾಡಿ ನೀವು ನಿಮ್ಮ ಜೀವನದಲ್ಲಿ ಏನೇನನ್ನು ಪಡ್ಕೊಳ್ಬೇಕು ಅಂತ ಇದ್ದೀರಾ ಅದನ್ನೆಲ್ಲ ಪಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದೀನಿ. ನೀವು ಈ ಮೆಥಡ್ನ ಮಾಡಿ ನನಗೆ ರಿಸಲ್ಟ್ ಏನು ಬಂತು, ಹೇಗಿತ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಅಂತ ಹೇಳ್ತಾ ಟಾಟಾ, ಬೈ ಬೈ.